ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು ಪ್ಲೇಸ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಸೊ ಅದು ಯಾವ ಪ್ಲೇಸ್ ಅಂತ ನನ್ನ ಮುಂದೆ ನೋಡ್ತೀರಾ, ಅಂದರೆ ಕಂಟಿನ್ಯೂ ಆಗಿ ನೋಡಿ ವ್ಲಾಗ್ನ. ಸೊ ಇನ್ನೂ ಯಾರು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹಾಗೆ ನನಗೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ಸೊ ನಾನು ಹೆಚ್ಚು ವೀಡಿಯೋಸನ್ನು ನಿಮಗೋಸ್ಕರ ನಾನು ಮಾಡ್ತೀನಿ. ಸೊ ನಾನು ಒಂದು ಬ್ಯೂಟಿಫುಲ್ ಆಗಿರೋವಂಥದ್ದು ಮತ್ತು ಒಂದು ಶಾಪಿಂಗ್ ಸ್ಟ್ರೀಟನ್ನು ನಾನು ಅಂದರೆ ವಿಸಿಟ್ ಮಾಡ್ತಾಯಿದ್ದೀನಿ. ಸೊ ಅದು ಫೇಮಸ್ ಬಾಂಬೆಯಲ್ಲಿ. ಇವಾಗ ನಾನು ಇದು ರೈಲ್ವೆ ಸ್ಟೇಷನ್ಗೆ ಬಂದೆ. ಟ್ರೈನಿಂದ ಹೋಗಬೇಕು, ಯಾಕಂದರೆ ಅದಿರೋದು CST ಅಲ್ಲಿ, ಅಂದರೆ ಸೌತ್ ಮುಂಬೈ. ಸೊ ನಾವು ಫಸ್ಟು ಟಿಕೆಟ್ಸ್ ತೊಗೊಂಡ್ವಿ. ಇದು ಫಸ್ಟ್ ಕ್ಲಾಸ್ ಟ್ರೈನಲ್ಲೇ ನಾನು ಟ್ರಾವೆಲ್ ಮಾಡೋದು ಬಾಂಬೆಯಲ್ಲಿ, ಯಾಕಂದರೆ ಅಷ್ಟು ರಶ್ ಇರೋದಿಲ್ಲ ಮತ್ತು ಆರಾಮಾಗಿ ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು. ಸೊ ನಾವು ಟಿಕೆಟ್ಸ್ ತೊಗೊಂಡು ಈಗ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನಿಂದ ಹೋದರೆ ಅಂದರೆ ಎಷ್ಟು ಬೇಗ ಹೋಗ್ತೀವಿ ಅಂತಂದರೆ ನಮಗೆ ಗೊತ್ತಾಗೋದಿಲ್ಲ. ಅದೇ ಪ್ರೈವೇಟ್ ಕಾರ್ ತೊಗೊಂಡು ಹೋದರೆ ತುಂಬ ಲೇಟ್ ಆಗುತ್ತೆ ಮತ್ತು ಟ್ರಾಫಿಕಲ್ಲಿ ಸ್ಟ್ರಕ್ ಆಗೋಂಥದ್ದು ಪೂರ್ತಿ ಒಂದಿನ, ಅಂದರೆ ಹಾಫ್ ಡೇ ಅಂತೂ ಗ್ಯಾರಂಟಿ ಹೋಗುತ್ತೆ ಇಲ್ಲಿ CST ಹೋಗೋಷ್ಟರಲ್ಲಿ. ಸೊ ಹಾಗಾಗಿ ಟ್ರೈನ್ ಇಸ್ ದ ಬೆಸ್ಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ನಮ್ಮ ಬಾಂಬೆಯಲ್ಲಿ. ಈಗ ನಾವು ಇಲ್ಲಿಂದ ಮತ್ತೆ ಟ್ಯಾಕ್ಸಿ ತೊಗೊಂಡು ಆ ಪ್ಲೇಸ್ಗೆ ಹೋಗಬೇಕು. ನಾವು ಹೋಗ್ತಿರೋಂಥ ಪ್ಲೇಸ್ ಕೊಲಾಬಾ ಕಾಸ್ವೇ. ಎಸ್, ಕೊಲಾಬಾ ಕಾಸ್ವೇ ಇದೊಂದು ಫೇಮಸ್ ಆಗಿರೋಂಥ ಸ್ಟ್ರೀಟ್ ಶಾಪಿಂಗ್. ಅಂದರೆ ಸ್ಟ್ರೀಟ್ ಶಾಪಿಂಗ್ ಯಾರಿಗೆಲ್ಲ ಇಷ್ಟ ಇದೆ ಅವ್ರು ಡೆಫಿನೆಟ್ಲಿ ಇಲ್ಲಿ ವಿಸಿಟ್ ಮಾಡ್ಬೋದು. ಅಂದರೆ ಸ್ಟ್ರೀಟ್ ಶಾಪಿಂಗ್ ಬಟ್ ರೀಸ್ನೇಬಲ್ ಆ್ಯಂಡ್ ವೆರಿ ಕ್ವಾಲಿಟಿ ಪ್ರಾಡಕ್ಟ್ಸ್. ಅಂದರೆ ಈ ಥರ ಈಗ ನಮಗೆ ಬ್ಯಾಗ್ಸಲ್ಲಿ ಆಗಿರ್ಬೋದು, ಕ್ಲೋದಲ್ಲಿ ಆಗಿರ್ಬೋದು, ಅಥವಾ ನಿಮಗೆ ಪರ್ಫ್ಯೂಮ್ಸ್ ಬೇಕು ಅಂತಂದರೆ ಎಲ್ಲನೂ ಚೆನ್ನಾಗಿರುತ್ತೆ. ಬ್ರ್ಯಾಂಡೆಡ್ ಅಂತ ಕಾಣಿಸುತ್ತೆ, ಬಟ್ ಇಟ್ಸ್ ನಾಟ್ ರಿಯಲ್ ಬ್ರ್ಯಾಂಡೆಡ್. ಒರಿಜಿನಲ್ ಬ್ರ್ಯಾಂಡ್ ಅಂತೂ ಅಲ್ವೇ ಅಲ್ಲ. ಜಸ್ಟ್ ನೇಮ್ ಹಾಕಿರ್ತಾರೆ ಮತ್ತು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ಪರ್ಚೇಸ್. ಸೊ ಫಾರ್ ಎಕ್ಸಾಂಪಲ್ ಈಗ ಬ್ಯಾಗ್ಸ್ ತೊಗೊಳ್ಳಿ, ಗುಚಿ ಇದೆ, ಕ್ರಿಸ್ಟಿಯನ್ ಡಯೋರ್ ಇದೆ, ಮತ್ತು ಬೇರೆ ಅಂತಂದರೆ ಬೇರೆ ಬ್ರ್ಯಾಂಡ್ಸ್ ಇದೆ. ಸೊ ಅದೆಲ್ಲ ಬ್ರ್ಯಾಂಡ್ ಅಂತ ಅನಿಸುತ್ತೆ, ಬಟ್ ಅಂದರೆ ಅದು ನೇಮ್ ಕೂಡ ಇರುತ್ತೆ, ಬಟ್ ಇಟ್ಸ್ ನಾಟ್ ರಿಯಲ್, ಇಟ್ಸ್ ನಾಟ್ ಒರಿಜಿನಲ್. ಯಾಕಂದರೆ ನಿಮಗೆ 1000, 2000, 3000 ಆ ಬ್ಯಾಗ್ಸ್ ಎಲ್ಲ ನಿಮಗೆ ಸೆಲ್ ಮಾಡ್ತಿರ್ತಾರೆ, ಬಟ್ ಇಟ್ಸ್ ನಾಟ್ ರಿಯಲ್. ಯಾಕಂದರೆ ಒರಿಜಿನಲ್ ಪ್ರೈಸ್ ಬಂದು ಆಲ್ಮೋಸ್ಟ್ 20,000-30,000 ಸ್ಟಾರ್ಟ್ ಆಗುತ್ತೆ ಆ ಬ್ರ್ಯಾಂಡ್ಸದೆಲ್ಲ. ಸೊ ಹಾಗಾಗಿ ನಿಮಗೆ ಒಟ್ಟಿನಲ್ಲಿ ಆ ಹೆಸರಿರೋಂಥ ಬ್ಯಾಗ್ ಸಿಕ್ತು ಅಥವಾ ಲೋಗೋ ಇರೋಂಥ ಬ್ಯಾಗ್ ಸಿಕ್ತು ಅಂತ ಅನಿಸೋದಾದರೆ, ಅಂದರೆ ಆ ಥರ ತೊಗೊಳ್ಬೇಕು ಅಂತ ಇಷ್ಟ ಇದ್ದರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು. ಇಟ್ಸ್ ಅ ಬೆಸ್ಟ್ ಶಾಪಿಂಗ್ ಸ್ಟ್ರೀಟ್. ಅದು ಬಿಟ್ಟರೆ ಕ್ಲೋದಿಂಗ್ ಚೆನ್ನಾಗಿತ್ತು. ಓಕೆ, ಇವಾಗ ನಾವು ಎಲ್ಲನೂ ಗೇಟ್ವೇ ಆಫ್ ಯಾವುದು ನಾವೀಗ ಇದನ್ನು ಏನು CST ಏನಿದೆ ಅದನ್ನು ನಾವೀಗ ಕ್ರಾಸ್ ಮಾಡಿ, ಇದು ರೋಡ್ ಬಂದು ಚರ್ಚ್. ಇಲ್ಲಿ ಬಂದ್ರೆ ಅನ್ಸುತ್ತೆ ರೀ ಬಾಂಬೆಗೆ ಬಂದಂಗೆ, ಬಾಂಬೆಲಿ ಇದ್ದೀವಂತ. ಅಲ್ಲ ರೀ, ನಾನೇನಾದ್ರು ನಮ್ಮ ಅಪ್ಪನ ಜಮಾನಾಗಿ ಇದ್ದಿದ್ರೆ ನಾನು ಇಲ್ಲಿ ಬಂದು ಸೆಟ್ಲಾಗಿ ಮನೆ ತೊಗೊಂಡು ಚೆನ್ನಾಗಿರ್ತಾ ಇದ್ದೆ. ನಮ್ಮ ಅಪ್ಪನ ಟೈಮಲ್ಲಿ ಏನಾದರೂ ನಾನು ಬಂದಿದ್ದೆ, ಅಂದರೆ ನಮ್ಮಪ್ಪ ಯಾವಾಗ ಹುಟ್ಟಿದ್ರು ಅವಾಗ ನಾನು ಹುಟ್ಟಿದ್ದೆ ಆ ಟೈಮಲ್ಲಿ. ಸೊ ಇವಾಗ ಶಾಪಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಿಕ್ ಮತ್ತು ಒಂದು ನೈಸ್ ಲಂಚ್ ಮಾಡೋಣ ಅಂತ ಈಗ ಒಂದು ವಾಗ್ಮಾಮ ಅಂತ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಇದು ಏಷ್ಯನ್ ಕುಸಿನ್ ರೆಸ್ಟೋರೆಂಟ್. ಅಂದರೆ ಇಲ್ಲಿ ನಿಮಗೆ ಥಾಯ್ ಕುಸಿನ್ ಸಿಗತ್ತೆ. ಸೊ ತುಂಬಾ ಚೆನ್ನಾಗಿದೆ ಥಾಯ್ ಕುಸಿನ್. ಅಂದರೆ ಈಗ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಲ್ವ, ಅಂದರೆ ಫುಡ್ಡು ಮತ್ತು ಅವರ ಆ್ಯಂಬಿಯನ್ಸು ತುಂಬಾ ಚೆನ್ನಾಗಿತ್ತು. ಇದು UK ಬೇಸ್ಡ್ ರೆಸ್ಟೋರೆಂಟ್. ಅವರು ಫಸ್ಟ್ ಟೈಮ್ ಬಾಂಬೆಯಲ್ಲಿ ಓಪನ್ ಮಾಡಿದ್ದು. ಸೊ ಫಸ್ಟ್ ಟೈಮ್ ಬಾಂಬೆಯಲ್ಲಿ ಓಪನ್ ಮಾಡಿದ್ದು. ಇದು ಅವರ ಫಸ್ಟ್ ರೆಸ್ಟೋರೆಂಟ್. ಇನ್ನೂ ರೆಸ್ಟೋರೆಂಟ್ಸ್ ಆಗೋದಿದೆ ಅಂತೆ, ಆದರೆ ಇಲ್ಲಿ ಚರ್ಚ್ ಗೇಟ್ ಏನಿದೆ ಅಲ್ಲಿ ಇದು ಇರೋದು ರೆಸ್ಟೋರೆಂಟ್. ಸೊ ಇಲ್ಲಿ ಫಸ್ಟ್ ಅವ್ರ ಲೊಕೇಶನ್. ಸೊ ಇನ್ನು ಮುಂದೆ ಅವರು ಮತ್ತೆ ಅಂದರೆ ಫ್ರ್ಯಾಂಚೈಸಸ್ ಎಲ್ಲ ಕೊಡ್ತಾರಂತೆ. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಫುಡ್ ಆಗಿರ್ಬೋದು, ಆ್ಯಂಬಿಯನ್ಸ್ ಆಗಿರ್ಬೋದು, ಮತ್ತು ಅಲ್ಲಿ ಸ್ಟಾಫ್ನ ಕನ್ವರ್ಸೇಷನ್ ಅವ್ರಿಗೆಲ್ಲ. ಅಂದರೆ ವ್ಲಾಗಿಂಗ್, ಅಂದರೆ ಅವರು ಕೇಳಿದ್ರು ನೀವು ವ್ಲಾಗಿಂಗ್ ಮಾಡ್ತಾಯಿದ್ದೀರಾ ಅಂತ. ಅಂದರೆ ವೀಡಿಯೋಸ್ ತೆಗಿತಾ ಇದ್ವಲ್ಲ ನಾನು
ಸೊ ವ್ಲಾಗ್ ಮಾಡ್ತೀರಾ ಅಂತ. ಹೌದು, ನಾನು ವ್ಲಾಗ್ ಮಾಡ್ತೀನಿ. ನಿಮ್ಮ ರೆಸ್ಟೋರೆಂಟ್ ನಾನು ಅಂದರೆ ಟ್ಯಾಗ್ ಮಾಡ್ತೀನಿ. ಅವರಂದ್ರು ಡೆಫಿನೆಟ್ಲಿ ಮೇಡಮ್, ನಾವು ನಿಮಗೆ ಹೇಳೋಣ ಅಂತಿದ್ವಿ, ನಿಮ್ಮ ಇದರಲ್ಲಿ ನಮ್ಮ ರೆಸ್ಟೋರೆಂಟ್ ಟ್ಯಾಗ್ ಮಾಡಿ ಮತ್ತು ನಮಗೆ ಕಳಿಸಿ ನಿಮ್ಮ ವಿಡಿಯೋ ಲಿಂಕ್ ಎಲ್ಲ ಅಂತ. ಸೊ ಐ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು. ವ್ಲಾಗಿಂಗ್ ಅಂದ ತಕ್ಷಣ ತುಂಬಾ ಖುಷಿಯಾದರು. ಓ ವಾವ್, ರಿಯಲಿ ಮೇಡಮ್, ಇಟ್ಸ್ ಅ ಪ್ಲೆಷರ್ ಆ್ಯಕ್ಚುಲಿ ನೀವು ನಮ್ಮ ರೆಸ್ಟೋರೆಂಟ್ ಬಗ್ಗೆ ತೋರಿಸ್ತೀರಾ ಅಂತಂದರೆ. ಸೊ ಅಲ್ಲಿಂದ ಅವರ ಕನ್ವರ್ಸೇಷನ್ ಮತ್ತು ಅವರು ಅಂದರೆ ತುಂಬಾ ಕೇರಾಗಿ ತುಂಬಾ ಇದಾಗಿ ಎಲ್ಲ ನೋಡ್ಕೊಳ್ತಾ ಇದ್ದರು. ಏನು ಈಗ ಊಟ ಆಯಿತು. ಊಟ ಮುಗಿಸ್ಕೊಂಡು ಈಗ ಮಹರ್ಷಿ ಕರ್ವೆ ರೋಡ್ कुठे येते लाईक काय कुठे येते तिथं ಇದು ಮಹರ್ಷಿ ಕರ್ವೆ ರೋಡ್. ಸೊ ಚರ್ಚ್ ಗೇಟ್ ಇಲ್ಲಿಂದ ಈಗ ಮತ್ತೆ ಟ್ಯಾಕ್ಸಿ. ಇಲ್ಲಿ ಆ್ಯಕ್ಚುಲಿ ಟ್ಯಾಕ್ಸಿನೇ ಇರೋದು, ಯಾವುದೇ ರೀತಿ ಆಟೋ ಗೊತ್ತಿಲ್ಲ. ಸೊ ಟ್ಯಾಕ್ಸಿಯಿಂದ ಮತ್ತೆ ಹೊರಡ್ತಾ ಇದ್ದೀವಿ ಕೊಲಾಬಾ ಕಾಸ್ವೇ, ಎಕ್ಸ್ಪ್ಲೋರ್ ಕೊಲಾಬಾ ಕಾಸ್ವೇ ಸ್ಟ್ರೀಟ್. ಓಕೆ, ಈ ಗಾರ್ಡನ್ ತುಂಬ ದೊಡ್ಡ ಗಾರ್ಡನ್ ಇದು ಬಂದು 3 ಗಾರ್ಡನ್ ಅಂತೆ. ಸೊ ಇಲ್ಲೆಲ್ಲ ಗಾಲ್ಫ್ ಎಲ್ಲ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇದೆಲ್ಲ ನೋಡಿ ಇದೆಲ್ಲ ನೋಡಿದ್ರೆ ಅಂದರೆ ತುಂಬಾ ಹಳೆ ಬಿಲ್ಡಿಂಗ್ಸ್, ಇವೆಲ್ಲ ಓಲ್ಡ್ ಬಿಲ್ಡಿಂಗ್ಸ್. ಅಂದರೆ ಬ್ರಿಟಿಷ್ ಟೈಮಲ್ಲಿ ಇದೆಲ್ಲ ಕನ್ಸ್ಟ್ರಕ್ಟ್ ಮಾಡಿದಂಥ ಬಿಲ್ಡಿಂಗ್ಸ್. ಸೊ ಹಾಗಾಗಿ ಅದೇ ರೀತಿಯಲ್ಲಿ ಇದೆ ಇದು. ಅಂದರೆ ಆ ಟೈಮಲ್ಲಿ ಯಾವ ರೀತಿ ಒಂಥರ ಕಲರ್ ಆಗಿರ್ಬೋದು ಅಥವಾ ಸ್ಟ್ರಕ್ಚರ್ ಆಗಿರ್ಬೋದು. ಸೊ ಇಲ್ಲಿ ಆಫೀಸ್ ಕೂಡ ಏನಿದೆ, ಬ್ಯಾಂಕ್ ಇದೆಲ್ಲ. ಸೊ ಅದೆಲ್ಲ ಆ ಟೈಮಲ್ಲಿ ಏನು ಸ್ಟೋನಿಂದ ಮಾಡಿದಂಥ ಬಿಲ್ಡಿಂಗ್ಸ್. ಸೊ ಫೈನಲಿ ಬಂದ್ವಿ ಕೊಲಾಬಾ ಕಾಸ್ವೇಗೆ. ಸೊ ಇಲ್ಲಿಂದ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಎಂಡ್ವರೆಗೂ ಅಂದರೆ ಲಾಸ್ಟ್ ಒಂದು ದೊಡ್ಡ 1 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. ಸೊ ಅಲ್ಲಿಂದ ನಮ್ಮ ಇದು ಸ್ಟ್ರೀಟ್ ಶಾಪಿಂಗ್ ಸ್ಟಾರ್ಟ್. ಸೊ ಫಸ್ಟ್ ಅಂದರೆ ನಾನು ಇಲ್ಲಿ ಬಂದ ತಕ್ಷಣ ನನಗೆ ಕಂಡಿದ್ದು ಅಂದರೆ ಇಯರಿಂಗ್ಸ್ ನೋಡಿದೆ. ಸೊ ಐ ಡಿಡ್ ನಾಟ್ ಲೈಕ್ ಇಟ್. ಅಷ್ಟಂದರೆ ಆ ಪ್ರೈಸ್ಗೂ ಇದಕ್ಕೂ ಯಾವುದೇ ಇದೇ ಇರಲಿಲ್ಲ. ಸೊ ನಾನು ಬ್ಯಾಗ್ಸ್ ಚೆಕ್ ಮಾಡ್ತಾಯಿದ್ದೆ. ಸೊ ಇದು ನಾನೇನು ಹ್ಯಾಂಡ್ ಬ್ಯಾಗ್ ಈಗ ನೋಡ್ತಾ ಇದ್ದೀನಲ್ಲ, ಅದು 600 ರುಪೀಸ್, 600-700 ರುಪೀಸ್ ಈ ಥರ. ಸೊ ಕ್ವಾಲಿಟಿ ಐ ಡೋಂಟ್ ನೋ, ಯಾಕಂದರೆ ನಾನೀಗ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದಲ್ವ. ಸೊ ನೋಡ್ತಾ ಇದ್ದೆ, ಐ ಡೋಂಟ್ ನೋ ದ ಕ್ವಾಲಿಟಿ. ಸೊ ನಾನು ಬ್ಯಾಗ್ ಅಂತೂ ಡೆಫಿನೆಟ್ಲಿ ಇಲ್ಲಿ ಪರ್ಚೇಸ್ ಮಾಡೋದಿಲ್ಲ. ಯಾಕಂದರೆ ನಾನು ಸ್ವಲ್ಪ ಬ್ರ್ಯಾಂಡೆಡ್ ಮೈಂಡ್ ಅವಳು. ಅಂದರೆ ನನಗೆ ಸ್ವಲ್ಪ ಬ್ರ್ಯಾಂಡೆಡ್ ಬ್ಯಾಗ್ಸ್ ಬೇಕು. ಯಾಕಂದರೆ ಒನ್ ಥಿಂಗ್ ಈಸ್ ಬ್ರ್ಯಾಂಡೆಡ್ ಬ್ಯಾಗ್ಸ್. ಈಗ ನೋಡಿ, ಇದೊಂದು ಗುಚ್ಚಿ ಅಂತ ನೋಡಿ, ಗುಚ್ಚಿದು ಇದು ಲೋಗೋ ಇದೆ. ಬಟ್ ಇಟ್ಸ್ ನಾಟ್ ದ ರಿಯಲ್ ಗುಚ್ಚಿ. ಯಾಕಂದರೆ ರಿಯಲ್ ಗುಚ್ಚಿ ಆಲ್ಮೋಸ್ಟ್ ನಂಗೆ ಅನಿಸುತ್ತೆ 8,000-10,000 ಸ್ಟಾರ್ಟ್ ಅನಿಸುತ್ತೆ. ಇದು ಅವ್ರು ಹೇಳಿದ್ದು 1,500 ಏನೋ. ಸೊ ನಾನೇನು ಪರ್ಚೇಸ್ ಮಾಡಿಲ್ಲ. ಆಮೇಲೆ ಅದು ಬಿಟ್ಟರೆ ಈಗ ಇಲ್ಲಿ ನಾನೇನು ಪ್ಲಾಝೋಸ್ ನೋಡ್ತಾ ಇದ್ದೀನಿ, ಇದನ್ನು ಪರ್ಚೇಸ್ ಮಾಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ. ಖಾದಿ ಬಟ್ಟೆಯಿಂದ ಮಾಡಿರೋಂಥದ್ದು.
ಮತ್ತು ಇಲ್ಲಿ ಮ್ಯಾಗ್ನೆಟ್ಸ್ ಕೂಡ ಇತ್ತು. ಸೊ ಮ್ಯಾಗ್ನೆಟ್ಸ್ ಮತ್ತು ಬೇರೆ ಆರ್ಟಿರಿ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಐಟಮ್ಸ್ ಇತ್ತು. ಸೊ ಅಲ್ಲಿಂದ ನಾನು ಒಂದು ಮ್ಯಾಗ್ನೆಟ್ ಪಿಕ್ ಮಾಡಿದೆ, ಬಾಂಬೆಯಲ್ಲಿರೋಂಥದ್ದು. ಸೊ ಅದನ್ನು ತೋರಿಸ್ತೀನಿ ನಾನೇನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಅಂತ ಒನ್ಸ್ ಐ ಗೋ ಟು ಹೋಮ್. ಸೊ ಅದ್ರ ಬಗ್ಗೆ ನಾನು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಸೊ ಅದು ಬಿಟ್ಟರೆ ಇದೆಲ್ಲ ಜ್ಯುವೆಲ್ರೀಸ್. ಸೊ ಅಗೇನ್ ಐ ಡಿ ನಾಟ್ ಲೈಕ್ ಇಟ್. ಸೊ ಯಾಕಂದರೆ ಇಲ್ಲಿ ಒಂದು ದೊಡ್ಡ ಶಾಪ್ ಇದೆ ಒಳಗಡೆ. ಇಲ್ಲಿ ಹೇಗಂತಂದರೆ ರಿಸ್ಟ್ರಿಕ್ಷನ್ಸ್ ಇಲ್ಲಿ ಒಳಗಡೆ ಹೋಗೋದಕ್ಕೂ ರಿಸ್ಟ್ರಿಕ್ಷನ್ಸ್ ಇತ್ತು, ಅಂದರೆ ಇಷ್ಟೇ ಜನ ಹೋಗಬೇಕು ಅಂತ. ಸೊ ನಾನು ಜಸ್ಟ್ 1-2 ಮಿನಿಟ್ಸ್ ವೇಟ್ ಮಾಡಿದೆ. ಸೊ ಬನ್ನಿ ಅಂತಂದರು. ಸೊ ಹೋದೆ. ಸೊ ಅಲ್ಲೂ ಏನು ನನಗೇನು ಅನಿಸ್ಲಿಲ್ಲ ಓಕೆ ಪರ್ಚೇಸ್ ಮಾಡಬೇಕು ಅಂತ. ಸೊ ಅದು ಕ್ರಿಸ್ಟಿಯಾನ್ ಡಿಯೋರಿನ್ ಬ್ಯಾಗ್ ನೋಡಿದ್ರಿ, ಈವನ್ ದ್ಯಾಟ್ ಈಸ್ ಅ ಫೇಕ್, ಅಂದರೆ ಅದು ಬ್ರ್ಯಾಂಡೆಡ್ ಅಲ್ವೇ ಅಲ್ಲ. ಸೊ ಜಸ್ಟ್ ನೇಮ್. ಸೊ ಪರ್ಚೇಸ್ ಮಾಡೋರು ಮಾಡ್ತಾರೆ, ಅದು ನನಗೆ 3000ವರೆಗೂ ಹೇಳಿದ್ರು. ಅದು ಗೊತ್ತಿಲ್ಲ ನನಗೆ ಯಾವ ರೀತಿ ಇರುತ್ತೆ, ಇಟ್ಸ್ ವರ್ತ್ ಆರ್ ನೋ. ಅಂದರೆ ಅದು ಕ್ವಾಲಿಟಿ ನೋಡಿದ್ರೆ ಓಕೆ, ಸೊ ಯೂಸ್ ಮಾಡಿದಾಗಲೇ ಗೊತ್ತಾಗೋದು. ಯಾಕಂದರೆ ನಾವು ಎಷ್ಟೇ ಚೆನ್ನಾಗಿ, ನನ್ನ ಹತ್ರ ಒಂದು ಕ್ಯಾಪ್ರೀಸ್ ಬ್ಯಾಗ್ ಇತ್ತು ಹೇಳಬೇಕು, ಅದನ್ನು ನಾನು 3000 ಕೊಟ್ಟು ತೊಗೊಂಡಿದ್ದೆ. ಸೊ ಅದು ಮೇಲ್ಗಡೆ ಇರೋವಂಥದ್ದು ಏನು ಲೆದರ್ ಇರುತ್ತೆ ಅದೆಲ್ಲ ಚಿಪ್ ಥರ ಹೋಗ್ತಾಯಿತ್ತು. ಅಂದರೆ ಒಂದು 2 ಇಯರ್ಸ್ 3 ಇಯರ್ಸ್ ಅಷ್ಟೇ ಯೂಸ್ ಮಾಡಿದ್ದು. ಸೊ ಐ ಡಿ ನಾಟ್ ಬಿಲೀವ್ ಆ್ಯಕ್ಚುಲಿ ಬ್ರ್ಯಾಂಡ್ ಕೂಡ ಈ ಥರ ಹಾಳಾಗುತ್ತೆ. ಸೊ ಇದು ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಸೊ ಮತ್ತು ರೆಸ್ಟ್ ಆಫ್ ದ ಬ್ರ್ಯಾಂಡ್ಸ್ ವಿಚ್ ಐ ಹ್ಯಾವ್, ಅಂದರೆ ನನ್ನ ಹತ್ರ ಬೇರೆ ಬ್ರ್ಯಾಂಡ್ಸ್ ಬ್ಯಾಗ್ಸ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನನ್ನ ಬ್ಯಾಗ್ ಕಲೆಕ್ಷನ್ಸ್ ಒಂದು ಸಲ ಮಾಡಬೇಕು, ಅದ್ರ ಬಗ್ಗೆ ವೀಡಿಯೋಸ್ ಮಾಡಬೇಕು ಅಂದರೆ ಒಂದು ಕಮೆಂಟ್ ಹಾಕಿ. ಇಲ್ಲಿಗೆ ಮುಗೀತು ಶಾಪಿಂಗ್. ಇಲ್ಲಿ ನಾನು ಒಂದು 3 ಕುರ್ತಾಸನ್ನು ತೊಗೊಂಡೆ. ಚೆನ್ನಾಗಿ ಅನ್ನಿಸ್ತು ನನಗೆ. ಕ್ವಾಲಿಟಿ ಅಂದರೆ ಇದು ಏನು ಕಾಟನ್ದಲ್ವಾ, ಸೊ ಈ ಸಮ್ಮರ್ಸಲ್ಲಿ ಕಾಟನ್ ಬೇಕಾಗತ್ತೆ. ಸೊ ಮತ್ತು ಪರ್ಫ್ಯೂಮ್ ಇತ್ತು. ಸೊ ಪರ್ಫ್ಯೂಮು ಕೂಡ ನಾನು ಟ್ರೈ ಮಾಡಿಲ್ಲ ಆ್ಯಕ್ಚುಲಿ. ಆಮೇಲೆ ಅದು ಬಿಟ್ಟರೆ ಇಲ್ಲಿ ಸ್ಟೋನ್ಸ್, ಅಂದರೆ ಸ್ಟೋನ್ ಬ್ರಾಸ್ಲೆಟ್ಸ್ ಆಗಿರ್ಬೋದು, ಸ್ಟೋನ್ದು ಇದ್ರದ್ದು ಅದೆಲ್ಲ. ಸೊ ಇಲ್ಲಿಗೆ ಎಂಡ್ ಆಗುತ್ತೆ ಶಾಪಿಂಗ್ ಸ್ಟ್ರೀಟ್. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ತಿಳಿಸ್ತೀನಿ ನಾನೆಲ್ಲ ಪರ್ಚೇಸ್ ಮಾಡಿದೆ ಅಂತ. ಸೊ ನಿಮಗೊಂದು ಕ್ಯೂರಿಯಾಸಿಟಿ ಇರಲಿ. ಸೊ ನೀವು ಇಲ್ಲೇನಾದರೂ ವಿಸಿಟ್ ಬಂದರೆ ಬಾಂಬೆಗೆ ಇಲ್ಲೊಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ವ್ಲಾಗ್ನ ಎಂಡ್